ಮೇಳ ಅನ್ನೋ ಕಾನ್ಸೆಪ್ಟ್ ಆಕ್ಚುಲಿ ಯಾವಾಗ ಬಂತು ಅಂದ್ರೆ ಅಲ್ಲ ಸಂಡೇ ಸ್ವಲ್ಪ ಸ್ಲೋ ಇದೆ ಕ್ರೌಡ್ ಅಂತ ಪಿಲ್ಲೋ ಬೆಳಗ್ಗೆಯಿಂದ ಬರ್ಸ್ಕೊಂಡು ಹೋಗಿರೋರು ದಯವಿಟ್ಟು ಅದಕ್ಕೆ ರೆಸ್ಪಾನ್ಸ್ ಯಾವ ತರ ಇತ್ತು ಅಂದ್ರೆ ನಾವು ನೋಡಲ್ಲ ಲೆಫ್ಟ್ ಗೆ ರೈಟ್ ಗೆ ಯಾರು ಸೀರೆ ಹಾಕಿರ್ತಾರೆ ನೆನ್ನೆ ಯೂಟ್ಯೂಬ್ ನೋಡಿ ಶಂಕು ಚಕ್ರ ಅನ್ನೋದು ತುಂಬಾ ಮಾಲೆ ಹ್ಯಾಂಡ್ ಮೇಡ್ ಅನ್ನೋದು ಎಷ್ಟು ಕಷ್ಟ ಮಾಡೋದು ಅನ್ನೋದು ಇವತ್ತು ಗ್ರೇಟ್ ಸುದ್ದಿ ಏನು ಅಂದ್ರೆ ನಮ್ ಟೀಮ್ ಅವರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೆನ್ನೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 9:30 ಕ್ಲೈಂಟ್ಸ್ ಬಂದ್ಬಿಟ್ಟಿದ್ರು. ಸೊ ಇವತ್ತು ಬೇಗ ರೆಡಿ ಆಗಿದ್ದೀನಿ. ನೋಡ್ಬೇಕು ಇವತ್ತಿನ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ಯೂಶಲಿ ಸಂಡೇ ಸ್ವಲ್ಪ ಸ್ಲೋ ಸ್ಟಾರ್ಟ್ ಇರುತ್ತೆ, ಯಾಕಂದ್ರೆ ಎದುಳೋದು ಲೇಟು ಅಥವಾ ಮನೆಯವ್ರನ್ನ ಕರ್ಕೊಂಡ್ ಬರ್ಬೇಕಂತ ವೆಯ್ಟ್ ಮಾಡ್ತಿರ್ತಾರೆ. ಸೊ 3 ಮೇಳನೂ ಸಂಡೇಸ್ ನಮ್ಗೆ ಹಂಗೆ ಆಗಿದ್ದು. ಸಾರಿ, ಇನ್ನೆರಡು ಪ್ರೀವಿಯಸ್ ಮೇಳಾಸಲ್ಲಿ. ಸೊ ಇವತ್ತು ಹಂಗೆ ಆಗ್ಬೋದು ಅನ್ಕೊಂಡಿದ್ದೀನಿ. ಬಟ್ ಟು ಬಿ ಆನ್ ಸೇಫರ್ ಸೈಡ್ ನಾನು ಬೇಗ ಹೋಗ್ತಿದ್ದೀನಿ ಕೆಳಗಡೆ. ನೋಡೋಣ ಇವತ್ತಿನ ಮೇಳ ಹೇಗಾಗತ್ತೆ ಅಂತ. ವಿಶ್ ಮೀ ಅ ಗುಡ್ ಗ್ರೇಟ್ ಸಕ್ಸಸ್. ನಾನು ಹೇಳದ್ನಲ್ಲ ಸಂಡೇ ಸ್ವಲ್ಪ ಸ್ಲೋ ಇದೆ ಕ್ರೌಡ್ ಅಂತ. ಈಗ ಆಲ್ಮೋಸ್ಟ್ 11 o'clock. ಸೊ 10 to 11 ಒಂದೇ ಒಂದು ಬಿಲ್ಲಿಂಗ್ ಆಗಿದ್ದು ಇವತ್ತು. ಸೊ ಲಾಸ್ಟ್ ಮೇಳ ಅದು ಲಾಸ್ಟ್ ಟೈಮ್ ಮೇಳದೆಲ್ಲ ನಮ್ಗೆ ಹಿಂಗೆ ಆಗಿದ್ದು. 11 o'clock ಮೇಲೆ ಸಂಡೇ ಕ್ರೌಡ್ ಆಯ್ತು. ಮಧ್ಯಾಹ್ನ ಸಂಜೆ ಫುಲ್ ಕ್ರೌಡ್ ಆಗುತ್ತೆ ಸಂಡೇ. ಮೋಸ್ಟ್ಲಿ ಸಂಡೇ ಅಂದ್ರೆ ಎಲ್ಲರೂ ರಿಲ್ಯಾಕ್ಸ್ಡ್ ಆಗಿ ಎದ್ದು ಬರ್ಬೇಕು. ಸೊ ಈಗ ಕ್ರೌಡ್ ಆಗ್ತಾ ಇದೆ. ಮತ್ತೆ ಪಿಲ್ಲೋಸ್ ಮೇನ್ ರೀಸ್ಟಾಕ್ ತರಬೇಕು. ಪಿಲ್ಲೋ ಕೆಲಸ ನಡೀತಾ ಇದೆ, ಅಲ್ಲಿ ಆಗ್ತಿದಂಗೆ ತಗೊಂಡ್ ಬರ್ಬೇಕಾಗತ್ತೆ. ಇನ್ನು ಲೇಸ್ ವರ್ಕ್ ನಡೀತಾ ಇದೆ. ನೈಟ್ ಎಲ್ಲ ಬರೀ ಸ್ಟಫಿಂಗ್ ಆ ಕ್ಲಾತ್ ವ್ರಾಪಿಂಗ್ ಮಾಡಿದಾರೆ. ಲೇಸ್ ವರ್ಕ್ ಆಗ್ಬೇಕು, ಅದನ್ನ ಹಾಗೆ ತಗೊಂಡ್ ಬರ್ತೀನಿ. ಯಾಕಂದ್ರೆ ಮೇಳಕ್ ಬರೋದೇ ಎಲ್ಲರೂ ಹ್ಯಾಂಡಿಯಾಗಿ ತಗೊಂಡ್ ಹೋಗಕ್ಕೆ. ಸೊ ಸ್ಟಾಕ್ ಇಲ್ಲ, ಡ್ಯೂ ತಿರ್ಗಾ ಪೋಟ್ರು ಮಾಡಿಸ್ಕೊಳ್ಳಿ ಅನ್ನೋ ಬದಲು ನೈಟ್ ಎಲ್ಲ ವರ್ಕ್ ನಡೀತಿತ್ತು. ಈಗ ತಗೋಬರ್ಬೇಕು. ಸ್ಟಾಕ್ ಆಗಿದ ತಕ್ಷಣ ಪಿಲ್ಲೋ ಸ್ಟಾಕ್ ಅಪ್ ಆಗಿರೋದು ಕಲರ್ಸ್ ಕಳಿಸ್ಕೊಡ್ತೀನಿ. ಈ ಮೇಳದು ಅಪ್ಡೇಟ್ ಕೊಡ್ತಿದ್ದೀನಿ. ಇನ್ಸ್ಟಾಲಿ ಈಗಷ್ಟೇ ವಿಡಿಯೋ ಮಾಡಿದೆ, ಯಾಕಂದ್ರೆ 3-4 ಜನ ಕಾಲ್ ಮಾಡಿದ್ರು. ಮ್ಯಾಮ್ ಸಂಡೇ ಕ್ಲೋಸ್ ಅಂತ ಬರ್ತಿದೆ ಶ್ರೀನಿಕಾ ಕ್ರಿಯೇಷನ್ಸ್ ಅಂತ. ನಾವ್ ಇದ್ ರೆಸಿಡೆನ್ಸ್ ಇರೋದ್ರಿಂದ ನಾವು ಮೇಳ ಟೈಮ್ ಮಾತ್ರನೇ ಅವೈಲೇಬಲ್ ಇರೋದು, ನೀವು ಡೈರೆಕ್ಟ್ ಆಗಿ ಒಂದು ಪರ್ಚೇಸ್ ಮಾಡೋದಕ್ಕೆ. ಬಟ್ ಯೂಟ್ಯೂಬ್ ಇದು ಅಪ್ಲೋಡ್ ಆಗೋಷ್ಟ್ರಲ್ಲಿ ಮೇಳ ಮುಗ್ದಿರುತ್ತೆ ಆಲ್ಮೋಸ್ಟ್. ಬಟ್ ಅಂದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಮೇಳ ದಿನ ಮಾತ್ರ ನೀವು ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ಬೋದು. ಬೇರೆ ದಿನ ಏನಾದ್ರು ಸ್ಟಾಕ್ ಉಳಿದಿದ್ರೆ ಮೇಳಲ್ಲಿ ಅದನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಪೋರ್ಟರ್ ಅಥವಾ ಡೊನ್ಸೋ ಅಷ್ಟೇ ಮಾಡಿಸ್ಕೊಳಕಾಗುತ್ತೆ. ಬಂದು ನೋಡ್ಲಿಕ್ಕೆ ಆಪ್ಷನ್ ಇರಲ್ಲ. ಯಾಕಂದ್ರೆ ನಾಳೆಯಿಂದ ಸ್ಯಾರಿ ಡ್ರೇಪಿಂಗ್ ಪರ್ ಡೇ 15 ಮೆಂಬರ್ಸ್ ಆರ್ಡರ್ ತಗೋತಿರುತ್ತೆ. ನಾವು ಅದ್ರಲ್ಲಿ ಬಿಸಿ ಇರ್ತೀವಿ. ಮಿಕ್ಕಿದೆಲ್ಲ ಐಟಮ್ ಪ್ಯಾಕ್ ಆಗಿರುತ್ತೆ, ಯಾವ್ದನ್ನು ತೋರ್ಸ್ಲಿಕ್ಕೆ ಆಗಲ್ಲ. ಸ್ಟಾಕ್ ಇದೆ ಅಂದ್ರೆ ಪೋರ್ಟರ್ನ ಮಾಡಿಸ್ಕೋಬಹುದು. ಅದಲ್ಲದೆ ಪಿಲ್ಲೋಗ್ ವೆಯ್ಟ್ ಮಾಡ್ತಿದೀನಿ. ಪಿಲ್ಲೋ ಲೇಸ್ ಹಾಕ್ತಾ ಇದಾರೆ ಇನ್ನೂನು. ಸೊ ಅದಾಗಿದ ತಕ್ಷಣ ನಿಮ್ ಸ್ಟಾಕ್ ಅಪ್ ಬಗ್ಗೆ ಕೊಡ್ತೀನಿ. ಈ ಕಿರೀಟಗಳು ತುಂಬಾ ಜನ ಕೇಳ್ತಿದ್ರು. ಈ ತರ ಕಿರೀಟ ಮುಖವಾಡಗೆ ಡೈರೆಕ್ಟ್ ಆಗಿ ಹಾಕುವಂಥದ್ದು. ಪ್ರೆಸ್ ಮಾಡ್ಬಿಟ್ಟು ನಿಮ್ದು ಆಲ್ಮೋಸ್ಟ್ 9 ಇಂಚ್ ಮುಖವಾಡವರೆಗೂ ಇದು ಯೂಸ್ ಆಗತ್ತೆ. ಈ ತರ ತುಂಬಾ ಜನ ಕೇಳಿದ್ರು ಲಾಸ್ಟ್ ಟೈಮ್ ಮೇಳಕ್ ಬಂದಾಗ, ಹಾಗಾಗಿ ಇದನ್ನ ಮಾಡ್ಸಿದೀನಿ. ಒಂದು 15 ಪೀಸ್ ಇದೆಯಾ ಸುಪ್ರೀತ? ಇದು ಒಂದು 15 ಪೀಸ್ ಇದೆ. ಸೊ ಮೇಳಕ್ ಬಂದವ್ರು ಯಾರನ್ನ ಬೇಕಾದ್ರೆ ಚಕ್ ಅಂತ ತಗೊಳ್ಳಿ. ಇದು ತುಂಬಾ ರೀಸನಬಲ್ ಕೂಡ ಇದೆ. ರೇಟ್ ಎಷ್ಟಪ್ಪ ಇದೆ ಇದು? 580 ಇದೆ. ವಿತ್ ನಿಮ್ಗೆ ರೆಡಿ ಯೂಸ್ ಮಾಡೋ ತರ ಒಳಗಡೆ ಸ್ಟಫಿಂಗ್ ಮಾಡ್ಕೊಂಡು ನಿಮ್ಗೆ ಕೊಡಕ್ಕೆ ಯೂಸ್ ಮಾಡ್ಕೋಬಹುದು. ಪಿಲ್ಲೋ ರೆಡಿ ಆಗ್ತಾ ಇದೆ ನೋಡಿ. ಪಿಲ್ಲೋ ಫುಲ್ ಖಾಲಿ ಆಯ್ತು. ಸೊ ಆ ಜಾಗದಲ್ಲಿ ಏನ್ ಪಿಲ್ಲೋಸ್ ಇತ್ತೋ ಇಲ್ಲಿ ಫುಲ್ ಖಾಲಿ ಆಗಿದೆ. ಲೇಸ್ ವರ್ಕ್ ಬೇಗ ಬೇಗ ಮಾಡಿ ಕಳ್ಸಿ ಅಂತ ಹೇಳಿದೀನಿ. ಇನ್ನೊಂದು ಅರ್ಧ ಅವರ್ 1 ಅವರ್ಲಿ ಪಿಲ್ಲೋ ಸ್ಟಾಕ್ ಅಪ್ ಆಗತ್ತೆ. ಯಾಕಂದ್ರೆ ಅದು ತುಂಬಾ ಜನ ಕೇಳಿರೋದ್ರಿಂದ ಪಿಲ್ಲೋ ತರಿಸಲೇಬೇಕು. ಮಿಕ್ಕಿದ ಕೆಲವೊಂದು ಐಟಮ್ ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಟಾಕ್ ಅಪ್ ಮಾಡ್ಸಕ್ ಆಗಲ್ಲ. ಸೊ ಏನಿದೆಯೋ ಅದನ್ನ ಈ ಮೇಳಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ. ಪಿಲ್ಲೋ ಬೆಳಗ್ಗೆಯಿಂದ ಬರ್ಸ್ಕೊಂಡು ಹೋಗಿರೋರು ದಯವಿಟ್ಟು ಬನ್ನಿ. ನೆನ್ನೆ ಒಬ್ರು ಮೇಳದಲ್ಲಿ ಪರ್ಪಲ್ ಪಿಲ್ಲೋಗೆ ಆಲ್ಮೋಸ್ಟ್ ಇನ್ನೇ ಲೇಡೀಸ್ ಇಬ್ರು ನಾನ್ ಫಸ್ಟ್ ಮಾಡಿದ್ದು ಅಂತ ಜಗಳಕ್ ಬಿದ್ದಿದ್ರಿ. ಸೊ ಪರ್ಪಲ್ ಪಿಲ್ಲೋ ಬಂದಿದೆ. ನೆನ್ನೆ ಬುಕ್ ಮಾಡಿದವ್ರು ನಂಗೆ ನೆನಪಾಗಿ ಕೈ ಫ್ರೀ ಆದ್ರೆ ಖಂಡಿತ ಫೋನ್ ಮಾಡ್ತೀನಿ. ಮ್ಯಾಮ್ ಪರ್ಪಲ್ ಪಿಲ್ಲೋ ಬಂದಿದೆ, ಬಂದು ಈಸ್ಕೊಡಿ ಮ್ಯಾಮ್. ಥ್ಯಾಂಕ್ ಯು. ನೆನೆ ನಾನು ಪ್ಲೀಸ್ ಅವ್ರು ಕೊಟ್ಬಿಡಿ ಮ್ಯಾಮ್, ನಿಮ್ಗೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ಬಂದಿದೆ. ನಮ್ ಲೇಡೀಸ್ ಬುದ್ಧಿನೇ ಅದು. ಯಾಕಂದ್ರೆ ಕಂಚಿಗ್ ಸೀರೆಗೆ ಹೋದಾಗ ನಾವು ನೋಡ್ತೀವಿ, ನಮ್ ಕೌಂಟ್ರಲ್ಲಿ ಹಾಕೋ ಸೀರೆ ನಾವು ನೋಡಲ್ಲ. ಲೆಫ್ಟ್ ಗೆ ರೈಟ್ ಗೆ ಯಾರು ಸೀರೆ ಹಾಕಿರ್ತಾರೆ ಅದನ್ನೇ ನಾವು ನೋಡೋದು. ಆದ್ರೂ ಪಾಪ ನೆನ್ನೆ ಮ್ಯಾಮ್ ನಾನು ನಿಮ್ಗೆ ತರಿಸ್ಕೊಡ್ತೀನಿ ಅಂದಿದ್ದಕ್ಕೆ ಅವ್ರು ಬಿಟ್ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಬಂದಿದೆ, ಬಂದು ಇಸ್ಕೊಳ್ಳಿ ಮ್ಯಾಮ್. ಪಿಲ್ಲೋ ಇವತ್ ಸಂಜೆವರೆಗೂ ಬರೋರ್ಗೆ ಸಿಗತ್ತೆ 15. ಅದಾದ್ಮೇಲೆ ಬೇಕಂದ್ರೂ ಪಿಲ್ಲೋ ಮಾಡಿಸ್ಕೊಡ್ತೀನಿ. ಪಿಲ್ಲೋದೇನ್ ಸಮಸ್ಯೆ ಇಲ್ಲ. ಬಟ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತಿಂದ ನಾವು ಆರ್ಡರ್ ತಗೊಂಡ್ರು ಮ್ಯಾಕ್ಸಿಮಮ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗೋದೇ 50 to 60 ಪೀಸಸ್. ಸೊ ಅಷ್ಟ್ರಲ್ಲಿ ಆಲ್ರೆಡಿ ನಾವು 30 ಆರ್ಡರ್ ಮಾಡಿರೋರು ಕೊಡ್ಬೇಕಿರೋದ್ರಿಂದ ಇನ್ನೊಂದು 30 ಅಷ್ಟೇ ನಾನು ಡ್ಯೂ ಬರ್ಕೊಡಕ್ಕಾಗತ್ತೆ. ನೋಡ್ಕೊಂಡು ಪ್ರಯಾರಿಟಿ ಬೇಸಿಸ್ ಅಲ್ಲಿ ಇಲ್ಲಿಗೆ ಬಂದವ್ರು ಕೊಡ್ಬೇಕು ಅಂತಿದ್ದೀನಿ. ಇನ್ 1 ಸೆಟ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇದೆ, ಅದು ಯಾರಿಗೆ ಸೇರುತ್ತೆ. ಅದಾದ್ಮೇಲೆ ಇನ್ನೆಲ್ಲರಿಗೂ ಡ್ಯೂನೇ. ನಾನು ಹೇಳ್ದಂಗೆ ಸಂಡೇ 11 o'clock ವರ್ಗು ನಾವು ಫುಲ್ ಫ್ರೀ ಇದ್ವಿ. 11-11:30 ವರ್ಗು. ಆಮೇಲೆ ಫುಲ್ ಈಗ 1:15 ರಶ್ ಇತ್ತು. ಈಗ ಪುನಃ ಸ್ವಲ್ಪ ಖಾಲಿ ಆಗಿದೆ. ಹಾಗಾಗಿ ವಿಡಿಯೋ ಮಾಡಿ ಅಪ್ಡೇಟ್ ಕೊಡ್ತಿದ್ದೀನಿ. ಇವತ್ತು ಹೆಂಗಿತ್ತು ಮೇಳ ಅಂದ್ರೆ ಫುಲ್ ಖಾಲಿ 11:30 ಆಮೇಲೆ ಜೋರಾಗಿ ಮಳೆ ಉಯ್ದ್ಬಿಡ್ತು 1 ಗಂಟೆವರೆಗೂ. ಈಗ ಮಳೆ ಹನಿ ನಿಂತಂಗೆ ತೊಟ್ಟಿಗೆ ತಂಗ್ ಬರ್ತಾ ಇದಾರೆ. ಸೊ ಕಮ್ಮಿ ಇರೋದ್ರಿಂದ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಈಗ ಆಲ್ರೆಡಿ ಡ್ಯೂ ಹಾಕಕ್ ಸ್ಟಾರ್ಟ್ ಮಾಡಿರೋದ್ರಿಂದ ಟೀಮ್ ಅವ್ರನ್ನ 1-3 ಜನನ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನುಫ್ಯಾಕ್ಚರ್ ಹೋಗಿ ಅಂತ ಹೇಳಿದೀನಿ. ನಾವು ಮಿಕ್ಕಿದವ್ರ ಮೇಳ ನೋಡ್ಕೊಂತಾ ಇದೀವಿ.
ಲಂಚ್ ಬ್ರೇಕ್ ಖಾಲಿ ಇರೋದ್ರಿಂದ ಒಬ್ಬೊಬ್ರೆ ಊಟ ಮಾಡ್ಕೊಳ್ಳೋಣ ಅಂತೇಳಿ ಊಟಕ್ಕೆ ಬಂದಿದ್ದೀನಿ. ಮೇಳ ಅನ್ನೋ ಕಾನ್ಸೆಪ್ಟ್ ಆಕ್ಚುಲಿ ಯಾವಾಗ ಬಂತು ಅಂದ್ರೆ ಲಾಸ್ಟ್ ಟೈಮು ಕೊರಿಯರ್ ಮಾಡುವಾಗ ದಿನಕ್ಕೆ 22 ಕೊರಿಯರ್ ಮಾಡ್ಬೇಕಾಗಿತ್ತು. ಕೊರಿಯರ್ ಪ್ಯಾಕಿಂಗ್ ಆಯ್ತು, ಯಾರನ್ನ ಒಂದಿಬ್ರನ್ನ ಇಟ್ಕೊಂಡು ಮಾಡಿಸ್ಬೋದಿತ್ತು. ಬಟ್ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಕಾದು ಹಾಕಿ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟ ಅನ್ಸ್ತಿತ್ತು. ಮತ್ತೆ ಇನ್ನ ಒಂದ್ ಟೆನ್ಷನ್ ಏನು ಅಂದ್ರೆ ಕೊರಿಯರ್ ಮಾಡ್ಬೇಕಲ್ಲ, ಅವ್ರಿಗೆ ತಲುಪೋವರೆಗೂ ನಾವು ಟ್ರ್ಯಾಕಿಂಗ್ ಐಡಿ ಕೊಡ್ಬೇಕು, ಟ್ರ್ಯಾಕ್ ಮಾಡ್ಬೇಕು, ಇದೆಲ್ಲ ರಿಸ್ಕ್ ಅನ್ಸ್ಬಿಟ್ಟು ನನ್ಗೆ ಯೂಶಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ನೈಟಲ್ಲಿ ಒಂದ್ ಹೊತ್ತಲ್ಲಿ ಎಚ್ಚರ ಆಗುತ್ತೆ 3 to 4, ಅವಾಗ ಹೊಸ ಹೊಸ ಐಡಿಯಾಗಳು ಬರ್ತಾ ಇರುತ್ತೆ ನಂಗೆ. ಆಕ್ಚುಲಿ ಅದೇ ತರಾನೇ ನಂಗೆ 2016 ಅಲ್ಲಿ ಹುಟ್ಟಿದಂತ ಐಡಿಯಾ, ನಾನು ಲಕ್ಷ್ಮಿಗೆ ಸ್ಯಾರಿ ಟ್ರಿಪ್ಪಿಂಗ್ ಕ್ಲಾಸಸ್ ತಗೋಬೇಕು ಅಂತ. ಹಾಗಾಗಿ ಆ ತರಾನೇ ಒಂದ್ ಐಡಿಯಾ ರಾತ್ರಿ ನಂಗೆ ಏನಂತ ಬಂತು ಅಂದ್ರೆ, ಯಾಕೆ ನಾನು ಎಕ್ಸಿಬಿಷನ್ ಮೇಳ ಅಂತ ಮಾಡಬಾರ್ದು, ಯಾಕಂದ್ರೆ ಎಷ್ಟೊಂದ್ ಜನ ಕಣ್ಣಲ್ಲಿ ನೋಡಿ ಐಟಮ್ಸ್ ನ ತಗೋಬೇಕು ಅಂತ ಇಷ್ಟಪಡ್ತಾರೆ. ನಾವು ಬಿಸಿ ಬರಬೇಡಿ, ಪೋಟ್ರ್ ಮಾಡಿಸ್ಕೊಳ್ಳಿ, ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋ ಬದಲು ಎಲ್ಲರೂ ತಗೊಳ್ಳೇಬೇಕಂತ ಇಲ್ಲ. ಅಟ್ಲೀಸ್ಟ್ ಒಂದ್ಸತಿ ಕಣ್ಣಲ್ಲಿ ನೋಡ್ಕೊಂಡ್ರೆ ಈ ವರ್ಷ ಒಂದಷ್ಟು, ಈಗ ನಾನೆಲ್ಲ ಇನಿಷಿಯಲಿ ಹಬ್ಬ ಮಾಡುವಾಗ ಹಂಗೇನೆ ಪ್ರತಿ ವರ್ಷ ಒಂದು ಆಡ್ ಆನ್ ಮಾಡ್ಕೋತಾ ಹೋಗ್ತಿದ್ದೆ, ಒಮ್ಮೆಲೆ ಯಾವ್ದು ತಗೊಂಡಿರ್ಲಿಲ್ಲ. ಆ ತರ ಎಷ್ಟೊಂದ್ ಜನ ಇರ್ತಾರಲ್ವಾ, ಸೊ ಬಂದು ನೋಡಿ ಐಡಿಯಾ ಮಾಡಿರ್ತಾರೆ. ನಾವು ಒಂದ್ 2-3 ದೇವ್ರನ್ನ ಉಡ್ಸಿಟ್ರೆ ಅದಕ್ಕೆಲ್ಲ ಅಲಂಕಾರ ಮಾಡಿದ್ರೆ ಜನಕ್ಕೂ ಐಡಿಯಾ ಬರುತ್ತೆ. ಈ ತರ ಕಾನ್ಸೆಪ್ಟ್ ಮೇಲೆ ಮೇಳ ಮಾಡೋಣ ಅಂತ ಐಡಿಯಾ ಬಂತು. ನಾನ್ ಗ್ಯಾರಂಟಿ ಹೇಳ್ತಾ ಇದೀನಿ ನೋಡಿ, ಈ ತರ ಮೇಳ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಟ್ರಯಲ್ ಮಾಡೋಣ ಅಂತ ಹೇಳಿ May 28, 29, 30 3 ದಿವಸ ಮೇಳ ಮಾಡೋಣ, ಯಾಕಂದ್ರೆ ಹೆಂಗಿರು ಜೋಡಿಸಿಟ್ಟಿರ್ತೀವಿ, ತಿರ್ಗಾ ಎತ್ತಿಡೋ ಬದಲು ಫ್ರೈಡೆ ಸ್ಯಾಟರ್ಡೆ ಸಂಡೇ ಮಾಡ್ಬೇಡ ಅಂತ ಮೇ ಅಲ್ಲಿ ಮಾಡಿದ್ದು. ಅದಕ್ಕೆ ರೆಸ್ಪಾನ್ಸ್ ಯಾವ ತರ ಇತ್ತು ಅಂದ್ರೆ, ಇನ್ಸ್ಟಾಗ್ರಾಮ್ ನೋಡಿನೂ ಜನ ಹಿಂಗ್ ಬರ್ತಾರ ಅಂದ್ರೆ, ಎಷ್ಟೊಂದ್ ಜನ ಶಾಪ್ಸ್ ಇರುತ್ತೆ, ಬೆಳಗ್ಗೆನ ಸಂಜೆವರೆಗೂ ಓಪನ್ ಇರುತ್ತೆ, ಅಥವಾ ಏನೋ ವಿಚಿತ್ರವಾಗಿ, ಹೌದು ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಾಗ್ಲಿ, ಅಥವಾ ಪೀಠ ಆಗ್ಲಿ, ಪಿಲ್ಲೋ ಆಗ್ಲಿ, ತೋಮಾಲೆ, ಎಸ್ಪೆಷಲಿ ಹ್ಯಾಂಡ್ ಮೇಡ್ ತೋಮಾಲೆ ನೋಡಿ, ಅದೊಂದು ತೋಮಾಲೆ ಅಂದಾಗ ನೆನಪಾಯ್ತು, ಇನ್ನಿರೋದು 9 ಪೀಸು. ಸೊ ತೋಮಾಲೆ ಬೇಕಿರೋರು ದಯವಿಟ್ಟು ಬಂದ್ ಮೇಳಲ್ಲಿ ಕಲೆಕ್ಟ್ ಮಾಡ್ಕೊಬಿಡಿ. ಅದಾದ್ಮೇಲೆ ತೋಮಾಲೆ ಸಿಗೋದಿಲ್ಲ. ಯಾಕಂದ್ರೆ ಆ ತೋಮಾಲೆ ಏನ್ರಿಂದ ಮಾಡಿರೋದು, ಎಲ್ಲರೂ ವಾಷೆಬಲ್ ಅಂತೆಲ್ಲ ಹೇಳ್ತೀರಾ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಕ್ಕಾಗಲ್ಲ. ಇದ್ರಲ್ಲಿ ನಾನು ತೋಮಾಲೆನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕಾಟನ್ ಬಾಲ್ ನ ಟಿಶ್ಯೂ ಪೇಪರ್ ಅಲ್ಲಿ ವ್ರಾಪ್ ಮಾಡಿ ಕೈನ ಹಸಿ ಮಾಡ್ಕೊಂಡು ಗ್ರೀನ್ ಕಲರ್ ಅಲ್ಲಿ ಅದನ್ನ ನಾವು ಒಂದೊಂದು ಬಡ್ ಮಾಡೋದು. ಈ ಬಡ್ ನ ನಾವು ನ್ಯೂಸ್ ಪೇಪರ್ ಮೇಲೆ ಹಾಕ್ಬಿಟ್ಟು ಬಿಸಿಲಲ್ಲಿ, ಅಂದ್ರೆ ಸಮ್ಮರ್, ತುಂಬಾ ಬಿಸಿಲು ಇರಬಾರ್ದು, ತುಂಬಾ ಕ್ಲೌಡಿನೂ ಇರಬಾರ್ದು, ಆ ತರ ಒಂದು ವಾರ್ಮ್ 11 to 12 o'clock ಬಿಸಿಲಲ್ಲಿ ಪೇಪರ್ ಮೇಲೆ ಹಾಕಿ ಡ್ರೈ ಮಾಡ್ಬೇಕು. ಅದು ತುಂಬಾ ಒದ್ದೆ ಇದ್ರೇನೆ, ಅಥವಾ ತುಂಬಾ ಬಿಸಿಲಾಗೋದ್ರೆ ಗರ್ಗರಿ ಆಗ್ಬಿಡುತ್ತೆ ಬಡ್ಸ್. ತುಂಬಾ ಹಸಿ ಇತ್ತು ಅಂದ್ರೆ ಟಿಶ್ಯೂ ಓಪನ್ ಆಗಿ ಹರಿದೋಗ್ಬಿಡತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವ್ ಒಂದ್ 100 ಬಡ್ ಮಾಡಿದ್ರೆ ಅದ್ರಲ್ಲಿ ನಮಗೆ ಚೆನ್ನಾಗಿರೋ ಬಡ್ಸ್ ಅಂತ ಆಯ್ಕೊಂಡ್ರೆ ನಮ್ಗೆ ಸಿಗೋದೇ ಒಂದು 60 to 70, ಇನ್ನೊಂದು 30 ಬಡ್ ಹಾಳಾಗುತ್ತೆ. ಇದು ವಾಸ್ತವ, ಆಯ್ತಾ? ತೋಮಾಲೆ ಹ್ಯಾಂಡ್ ಮೇಡ್ ಅನ್ನೋದು ಎಷ್ಟು ಕಷ್ಟ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ. ಯಾಕಂದ್ರೆ 2000 ಪಾಪ ನನ್ನ ಹತ್ರ ಯಾರನ್ನು 2000 ಹಂಗೆ ಅಂತ ಹೇಳಿಲ್ಲ, ಸುಳ್ಳ್ಯಾಕೆ ಹೇಳ್ಬೇಕು. ಸಿಕ್ಕಿದ್ರೆ ಸಾಕು ಅಂತ ತೋಮಾಲೆ ತಗೊಂಡು ಹೋಗ್ತಾರೆ. ಬಟ್ ಏನಕ್ಕೆ ಅದು ಎಕ್ಸ್ಪೆನ್ಸಿವ್ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ 100 ಬಡ್ಡಲ್ಲಿ ಒಂದು 60-70 ಸಿಗತ್ತೆ ಅನ್ಕೊಳ್ಳಿ. ಆ ತರ ನಾನು 500 ತೋಮಾಲೆ ಆಗೋದಿಕ್ಕೆ ಮಾರ್ಚ್ ಇಂದ ಜೂನ್ ವರ್ಗೂ ಬಡ್ಸ್ ನ ಮಾಡ್ಸಿದ್ದೀನಿ. ಸೊ ಬಡ್ಸ್ ಏನ್ ಸ್ಟಾಕ್ ಇತ್ತೋ, ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ತಿರ್ಗಾ ಬಡ್ಸ್ ಮಾಡ್ಸಕ್ ಆಗಲ್ಲ. ಸೊ ಅದಾದ್ಮೇಲೆ ಏನ್ ಮಾಡಿದೆ, ಬಡ್ಸ್ ರೆಡಿ ಇರೋದನ್ನ ಮಾಲೆ ಕಟ್ಸಕ್ ಸ್ಟಾರ್ಟ್ ಮಾಡಿದೆ. ಸೊ ಈ ವರ್ಷ ಮಾಡ್ಸಕ್ಕಾಗಿದೆ ಒಂದು 450 to 460. ಆ 450 to 460 ಇವತ್ತು ಉಳ್ಕೊಂಡಿರೋದು 9 ಪೀಸ್. ಅಂದ್ರೆ ಲೆಕ್ಕ ಹಾಕಿ ಅದ್ರ ಲುಕ್ ಎಷ್ಟು ಕೊಟ್ಟಿದ್ರೆ ಜನ ಹಂಗೆ ತಗೊಂಡಿರ್ತಾರೆ ತೋಮಾಲೆನ. ಸೊ ಖಂಡಿತ ತೋಮಾಲೆ ತಿರ್ಗಾ ನಾವು ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗೋದು ನೆಕ್ಸ್ಟ್ ಏಪ್ರಿಲ್ ಅಥವಾ ಮೇಗೆನೆ. ಅದಕ್ಕೂ ಮುಂಚೆ ಖಂಡಿತ ತೋಮಾಲೆ ಸಿಗೋದಿಲ್ಲ. ನಿಮಗೆ ಅದು ಐಡಿಯಾ ಇಲ್ದಿರೋರ್ಗೆ ಅದು ಗೊತ್ತಾಗೋದಿಲ್ಲ. ಐಡಿಯಾ ನಾನು ಕ್ಲಿಯರ್ ಆಗಿ ಅದಕ್ಕೆ ಈ ವಿಡಿಯೋಲಿ ಹೇಳ್ತಾ ಇದೀನಿ. ತೋಮಾಲೆ ಮಾಡೋದು ನಾವು ಸಮ್ಮರ್ ಅಲ್ಲಷ್ಟೇ ಮಾಡಕ್ಕಾಗತ್ತೆ, ಮಾಲೆ ಕಟ್ಕೊಳ್ಳೋದು ಯಾವಾಗ ಬೇಕಾದ್ರೂ ಕಟ್ಕೋಬಹುದಾಗತ್ತೆ. ಮತ್ತೆ ಅದನ್ನ ಕವರ್ ಹಾಕಿ ತುಂಬಾ ದಿನ ಇಟ್ರು ಅದು ಒಂಥರ ಸಾಫ್ಟ್ ತರ ಆಗ್ಬಿಡತ್ತೆ. ಹಾಗಾಗಿ ನಾವು ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗದಿರೋದ್ರಿಂದ ಸೇಲ್ ಇಲ್ಲ ಅಂತ ಹೇಳೋದೇ ವರ್ತು, ಕ್ವಾಲಿಟಿ ಇಲ್ಲದೆ ನಾವು ಸೇಲ್ ಮಾಡೋದಿಲ್ಲ. ಸೊ ಯಾವ ಟಾಪಿಕ್ ಹೋಗಿ ಎಲ್ಲಿಗೆ ಹೋದೆ ದಶಮಿ ನಾನು? ತೋಮಾಲೆ. ಓಕೆ, ಮೇಳನ್ ಹೇಗ್ ಸ್ಟಾರ್ಟ್ ಮಾಡಿದೆ ಅಂತ ನೋಡಿ, ನಾನು ಎಲ್ಲೆಲ್ಲಿ ಹೋಗ್ತಿದೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಷ್ಲಿ. ಸೊ ಈ ಸತಿ ಮೇಳಲ್ಲಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್, ತೋಮಾಲೆ 2 ಇನ್ನಷ್ಟೇ, ಇನ್ ಸಿಗೋದಿಲ್ಲ. ಇವತ್ತೇನು ಮೇಳಲ್ ಆಯ್ತು ಅದೇ, ಅದಾದ್ಮೇಲೆ ಒಂದು 30-40 ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಇಲ್ಲಿವರೆಗೂ ಬುಕ್ ಮಾಡ್ಕೊಂಡಿರೋ ಕೊಡೋದಾಗುತ್ತೆ. ಇಲ್ಲ ಇನ್ನೊಂದು 10 ಜನಕ್ಕೆ ಒಂದ್ ವಾರ ಯಾರು ವೆಯ್ಟ್ ಮಾಡ್ತಾರೋ ಅವರಿಗೆ ಆರ್ಡರ್ ತಗೋಬಹುದು. ಮತ್ತೆ ನೆಕ್ಸ್ಟ್ ವಾರ ಯಾರನ್ನ 28ಕ್ಕೆ ಹಬ್ಬ ಮಾಡೋರು ಇದ್ರೆ, ವೆಯ್ಟ್ ಮಾಡೋದಿದ್ರೆ ಅವಾಗ ನೀವು ತಿಳಿಸಿ, ನಮ್ಮ ಮೇಡಮ್ ನಾನು 28ಕ್ಕೆ ಹಬ್ಬ ಮಾಡ್ತೀನಿ, ಪರವಾಗಿಲ್ಲ ನೀವು ಸೋಮವಾರದ ಮೇಲೆ ಕೊಡಿ ಅಂದ್ರೆ ಅವಾಗ ಬೇಕಾದ್ರೆ ಇನ್ನೊಂದು 20 ಜನಕ್ಕೆ ಆರ್ಡರ್ನ ತಗೋಬಹುದು. ಯಾಕಂದ್ರೆ ವಾಸ್ತವವಾಗಿ ನಾವ್ ಏನ್ ಮಾಡಕ್ಕಾಗುತ್ತೋ ಅದಷ್ಟೇ ಆರ್ಡರ್ ತಗೋಬೇಕಾಗತ್ತೆ. ಮತ್ತೆ ನಾನು ಹೇಳ್ತೀನಲ್ಲ, ನಿಮ್ದು ಹೆಂಗೆ ಅಂದ್ರೆ, ಒಂದ್ಸತಿ ನಿಮ್ ಅಮೌಂಟ್ ನನ್ನ ಹತ್ರ ಬಂತು ಅಂದ್ರೆ ನೀವ್ ಅದನ್ನ ಫಾಲೋ ಅಪ್ ಮಾಡ್ತಿರೋ ಇಲ್ಲೋ, ನಾನ್ ಖಂಡಿತ ನಿಮ್ಗೆ ತಲುಪೋವರೆಗೂ ಫಾಲೋ ಅಪ್ ಮಾಡ್ತಿರ್ತೀನಿ. ಆ ತರ ಕಮಿಟ್ಮೆಂಟ್. ನನ್ಗೆ ಏನಾದ್ರು ಟೆನ್ಷನ್ ಆಗ್ಬಿಡ್ತಂದ್ರೆ ಅಥವಾ ಮಾಡಕ್ ಆಗ್ಲಾರೆ ಫುಲ್ ನಾನು ಟೆನ್ಸ್ ಆಗ್ಬಿಡ್ತೀನಿ.
ಸೊ ಆ ಟೆನ್ಷನ್ ತಗೊಳ್ಳೋದ್ಕಿಂತ ನಾನು ಆರ್ಡ್ರೇ ತಗೊಳಲ್ಲ ಅಂತ ಹೇಳ್ಬಿಡ್ತೀನಿ ಸಾಮಾನ್ಯ. ಸೊ ಆ ತರ ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಮೇ 29, 30, 31st. ರಿಯಲಿ ಐ ವಾಸ್ ಅಸ್ಟಾನಿಶ್ಡ್. ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಇಷ್ಟು ದೂರದಿಂದ ಬರ್ತಾರ. ಫಸ್ಟ್ ಮೇಳಾಗೆ ನಮ್ಗೆ ಚಿಕ್ಕಬಳ್ಳಾಪುರ, ಮೈಸೂರು, ಎಷ್ಟು ದೂರದಿಂದ ಬಂದಿದ್ರು. ಕೆಲವೊಬ್ರಂತೂ ರಿಪೀಟೆಡ್ ಫಸ್ಟ್ ಮೇಳಾಗೂ ಬಂದು, ಜುಲೈಯಲ್ಲಿ ಮಾಡಿದ ಮೇಳಾಗೂ ಬಂದು, ಈಗ್ಲೂ ಬಂದ್ರು. ಅಂದ್ರೆ ನಾನೇನ್ ಅಂತ ವಿಚಿತ್ರವಾಗಿರೋ ಐಟಮ್ಸ್ ಅಥವಾ ಎಲ್ಲೂ ಸಿಗದಿರೋ ಐಟಮ್ಸ್ ನ ಕೂಡ ಸೇಲ್ ಮಾಡ್ತಿಲ್ಲ. ನೆನ್ನೆ ಬಂದಿದ್ ಒಂದು ಕಸ್ಟಮರ್ ಹೇಳಿದ್ರು, ಹೌದು ಮ್ಯಾಮ್ ಚಿಕ್ಕಪೇಟೆಗೆ ಹೋಗಿದ್ರೆ ಎಲ್ಲ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ನಾವೊಂದ್ 10 ಅಂಗಡಿ ಹುಡುಕಿ ಆ ಕ್ಯೂಗಳಲ್ಲಿ ನಿಂತ್ಕೊಂಡು ನಾವು ಅಷ್ಟು ಐಟಮ್ಸ್ ಅಲ್ಲಿ ಏನ್ ತಗೋಬೇಕು ಅಂತ ಹೊರ್ಕೋತೀವೋ ಅದನ್ನೇ ಮಾಡಲ್ಲ. ಸೊ ನೀವಿಲ್ಲಿ ಅದನ್ನ ಶಾರ್ಟ್ ಲಿಸ್ಟ್ ಆಗಿ ಎಲ್ಲ ಸೆಲೆಕ್ಟ್ ಮಾಡಿ ಅಂಡರ್ ಒಂದ್ ರೂಫ್ ನಮ್ಗೆ ಹ್ಯಾಂಡಿಯಾಗಿ ಇಟ್ಟಿರ್ತೀರಾ, ಆಯ್ತಾ. ನಾವ್ ಇನ್ನೊಂದು 500-600 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿರ್ಬೋದು ಹೋಲ್ ಆಗಿ ಎಲ್ಲಾ ಸೇರಿಸಿ ಬಿಟ್ರೆ. ನಾವ್ ಅಲ್ಲಿ ಹೋಗಿ ಒಂದ್ ದಿನ ಫುಲ್ ಸ್ಪೆಂಡ್ ಮಾಡೋ ಬದಲು ಇಲ್ಲಿ ನೀವು ಗೈಡ್ ಮಾಡ್ತೀರಾ, ಯಾವ್ದು ತಗೊಂಡ್ರೆ ಒಳ್ಳೆದೀಗ. ಎಷ್ಟೊಂದ್ ಜನ ನೋಡಿ ಮನೇಲಿ ಉಡ್ಸಕ್ಕೆ ಉಡನ್ ಮನೆ ತಗೊಳಕ್ ಹೋಗ್ತಾರೆ. ನಾನು ಹೇಳ್ತೀನಿ, ಮನೆಯಲ್ಲಿ ಉಡ್ಸೋರ್ಗೆ ಮನೆ ಬೇಕಾಗೋದಿಲ್ಲ. ಇಲ್ಲಿಂದ ನಮ್ಮ ಹತ್ರ ಉಡ್ಸ್ಕೊಂಡು ತಗೊಂಡ್ ಹೋಗೋರ್ಗೆ ಮಾತ್ರ ಮನೆ ಬೇಕಾಗುತ್ತೆ, ಯಾಕಂದ್ರೆ ಅದನ್ನ ನಾವು ಕ್ಯಾರಿ ಮಾಡ್ಬೇಕಲ್ವಾ. ಹಾಗಾಗಿ ಸೊ ಆತರ ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಮತ್ತೆ ಕೆಲವರು ಪೆಟ್ಟಿಗೆನೂ ತಗೊಂಡು ಪೀಠನೂ ತಗೊಳಕ್ ಹೋಗ್ತಾರೆ. ಅವಾಗ ಹೇಳ್ತೀನಿ, ಐದರ್ ಪೆಟ್ಟಿಗೆ ತಗೊಳ್ಳಿ ಇಲ್ಲ ಪೀಠ ತಗೊಳ್ಳಿ, ಎರಡೂ ತಗೊಂಡ್ರೆ ನೀವು ಒಂದನ್ನೇ ಯೂಸ್ ಮಾಡಕ್ ಆಗೋದು ಅಂತ. ಮತ್ತೆ ನನ್ನ ಹತ್ರ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ ಕೋಆರ್ಡಿನೇಷನ್, ಒಂದ್ ಮೆಸೇಜ್ ಹಾಕಿದ್ರೆ ಅಟ್ ಎಂಡ್ ಆಫ್ ದ ಡೇ ನಾನು ಖಂಡಿತ ರಿಪ್ಲೈ ಮಾಡೋದ್ರಿಂದ ಅದೆಲ್ಲ ಬೆನಿಫಿಟ್ ಸಿಗುತ್ತೆ ಮ್ಯಾಮ್. ಅದಕ್ಕೆ ನಿಮ್ಮ ಹತ್ರನೇ ಹುಡ್ಕೊಂಡ್ ಬರೋದು ನಾವು ಅಂತ ಹೇಳ್ತಾರೆ. ಈಗಿನ ಜನಕ್ಕೆ, ಈಗ ನಮ್ ಪೇರೆಂಟ್ಸ್ ಕಾಲದಲ್ಲೆಲ್ಲ ಹೇಗಂದ್ರೆ ತುಂಬಾ ಟೈಮ್ ಇತ್ತು, ದೇವರ್ ಫ್ರೀ, ಮನಿ ಶಾರ್ಟೇಜ್ ಇತ್ತು. ಈಗಿನ ಜನರೇಷನ್ ಹೆಂಗಾಗಿದೆ, ನೆಕ್ಸ್ಟ್ ಜನರೇಷನ್ ಅಂದ್ರೆ ಎವ್ರಿಬಡಿ ಹ್ಯಾಸ್ ಮನಿ ಬಟ್ ನೋ ಬಡಿ ಹ್ಯಾಸ್ ಟೈಮ್. ಸೊ ಈಗ ಹೆಂಗಾಗಿದೆ ಅಂದ್ರೆ ಅಷ್ಟು ನಾವು ಕೆಲಸ ಮಾಡಿ ಆ ಟೈಮ್ ನ ಸ್ಪೆಂಡ್ ಮಾಡಬಹುದು, ವಿ ವಿಲ್ ಅರ್ನ್ ಇಟ್ ಸಮ್ವೇರ್. ಅದನ್ನ ಮಾಡ್ಕೊಡ್ತಾರ ಹ್ಯಾಂಡಿಯಾಗಿ, ಅವ್ರ ಹತ್ರ ಮಾಡಿಸ್ಕೊಂಡ್ಬಿಡೋಣ. ನನಗ್ ನಿಜ ಅದೇ ಅನ್ಸಿದ್ದು. ಫಸ್ಟ್ ವರ್ಷ ನಾನು 20-30 ಅಂತ ಸ್ಲಾಟ್ ಕೊಟ್ಟಿದ್ದು, ಈಗ ನಾವು 300 ಸ್ಲಾಟ್ ಕೊಡಕ್ ಬಂದಿದೀವಿ ಅಂದ್ರೆ. ಆಕ್ಚುಲಿ ಲಾಸ್ಟ್ ಟೈಮ್ ಕಮೆಂಟ್ಸ್ ಅಲ್ಲೆಲ್ಲ ತುಂಬಾ ಜನ ಹೇಳಿದ್ರು, ನಿಮ್ ಮನೇಲಿ ನೀವೇ ಕಳಶ ಇಟ್ಕೊಂಡು ಪೂಜೆ ಮಾಡೋದು ಒಳ್ಳೇದು, ಈ ತರ ಎಲ್ಲ ಆರ್ಟಿಫಿಷಿಯಲ್ ಲಕ್ಷ್ಮಿ. ನೋಡಿ, ಒಬ್ರೊಬ್ರು ಭಾವನೆ ಒಂದೊಂದ್ ತರ ಇರುತ್ತೆ. ಈಗ ನಾನು ಸ್ಟೀಲ್ ಚೊಂಬಲ್ ಕೂಡ ಲಕ್ಷ್ಮಿನ ಉಡಿಸ್ತೀನಿ. ನಂಗೆ ಅಲಂಕಾರ ಅಂದ್ರೆ ತುಂಬಾ ಇಷ್ಟ. ಕೆಲವರು ಅದನ್ನ ತಾಮ್ರದಲ್ಲೇ ಇಡ್ಬೇಕು ಅಂತಾರೆ, ಕೆಲವರು ಅದನ್ನ ಬ್ರಾಸಲ್ಲೇ ಇಡ್ಬೇಕು ಅಂತಾರೆ. ಅದು ಅವ್ರ ಅನುಕೂಲ. ಅಥವಾ ಕೆಲವರಿಗೆ ಅಲಂಕಾರ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇರುತ್ತೆ, ಅವ್ರಿಗೆ ಗೊತ್ತಾಗಿರಲ್ಲ. ಸೊ ಬೇರೆಯವ್ರ ಹತ್ರ ಮಾಡ್ಸೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಎತ್ಕೊಂಡು ಹೋಗಿ, ನೀವ್ ಯಾವ ಟೈಮಲ್ಲಿ ಬೇಕೋ ನೀವ್ ಆರಾಮಾಗಿ ನಿಮ್ ಮನೇಲಿ ಕಳಶ ಇಟ್ಕೊಂಡು ಮುಖವಾಡ ಕಟ್ಕೊಂಡ್ರು ಆಗತ್ತೆ. ಆಸೆ ಇದ್ದಾಗ ನಿಮಗ್ ಬರಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದ್ ಬದಲು ಸರ್ವಿಸ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ಯಾರನ್ನೂ ಫೋರ್ಸ್ ಮಾಡಿ ನನ್ನ ಹತ್ರ ಉಡ್ಸ್ಕೊಳ್ಳಿ ಅಂತ ಕೇಳೋದಿಲ್ಲ. ಸೊ ಲಾಸ್ಟ್ ಟೈಮ್ ಅದು ಕಮೆಂಟ್ ಬಂದಿತ್ತು, 1-2-3 ಜನ ಮಾಡಿದ್ರು. ಅವ್ರಿಗೆ ಅದೇ ಅಂದೆ, ನೋಡಿ ಮೊದ್ಲೆಲ್ಲ ಲೇಡೀಸ್ ದೇ ವರ್ ಕನ್ಫೈನ್ಡ್ ಓನ್ಲಿ ಫಾರ್ ಹೋಮ್, ಆಯ್ತಾ, ಮನೆ ಮಕ್ಳು ನೋಡ್ಕೋ ಹಂಗೆ ಅಂತ. ಈಗ ಹಂಗಲ್ಲ, ದೇ ಆರ್ ಅರ್ನಿಂಗ್, ದೇ ವಿಲ್ ಪ್ರಯೋರಿಟೈಸ್. ಅವ್ರದ್ದು ಏನು ಫಸ್ಟ್ ಮುಖ್ಯ, ಅರ್ನಿಂಗ್ ಮಾಡ್ತಾ ಇರೋದ್ರಿಂದ ನಾನು ಮನೇನೂ ನೋಡ್ಕೋಬಲ್ಲೆ, ಹೊರಗಡೆನೂ ನೋಡ್ಕೋಬಲ್ಲೆ. ಯಾವ್ದನ್ನ ನಾನೇ ಮಾಡ್ಬೇಕು, ಯಾವ್ದನ್ನ ಹೊರಗಡೆ ಮಾಡಿಸ್ಬೋದು ಅಂತ ಶಿ ಕ್ಯಾನ್ ಸೆಲೆಕ್ಟ್, ಬಿಕಾಸ್ ಶಿ ಇಸ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ನಾವು ಮೊದ್ಲಂದ್ರೆ ದುಡ್ಡು ಕೊಡ್ಬೇಕಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಇರ್ತಿದ್ರು. ಹಾಗಾಗಿ ಅವ್ರಿಗೆ ಆಸೆ ಇದ್ರು ಕೂಡ ಬೇರೆಯವ್ರ ಹತ್ರ ಪರ್ಮಿಷನ್ ಕೇಳಿ ಎಲ್ಲ ಮಾಡಿಸ್ಬೇಕಿತ್ತು. ಈಗಿನ ಜನರೇಷನ್ ಹೆಣ್ಮಕ್ಳು ಹಂಗಿಲ್ವಲ್ಲ, ದೇ ಆರ್ ಸೆಲ್ಫ್ ಅರ್ನಿಂಗ್. ನೋಡು, ಒಂದಿನ ಫುಲ್ ನಾನು ನೈಟ್ ನಿದ್ದೆಗೆಡೋ ಬದಲು ಲೆಟ್ ಮಿ ಗೆಟ್ ಇಟ್ ಡನ್. ನನ್ಗೂ ಅಲಂಕಾರ ಮಾಡ್ಬೇಕಂತ ಇಷ್ಟ ಆಗುತ್ತೆ. ಈ ತರ ದೇ ಹ್ಯಾವ್ ದ ರೈಟ್ ಟು ಚೂಸ್ ಅಂಡ್ ದೇ ಹ್ಯಾವ್ ದ ಮನಿ ಟು ಸ್ಪೆಂಡ್. ಅದೇ ತರ ಜನರೇಷನ್ ಇಂದ ಜನರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ ಹಿರಿಯರು ಅಡಾಪ್ಟ್ ಆಗ್ಬೇಕಾಗತ್ತೆ, ನಾವು ನಮ್ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಅಡಾಪ್ಟ್ ಆಗ್ಲೇಬೇಕಾಗತ್ತೆ. ಅದು ವಾಸ್ತವ. ಬೀಯಿಂಗ್ ಅ ಸೈಕಾಲಜಿಸ್ಟ್, ನಾನು ಅದನ್ನೇ ಈಗಿನ ಹಳೆ ಜನರೇಷನ್ಗಾಗ್ಲಿ ಅಥವಾ ನಮ್ ಜನರೇಷನ್ ಅವ್ರಿಗಾಗಿ ಹೇಳ್ತೀನಿ. 20 ಇಯರ್ಸ್ ಗ್ಯಾಪ್ ಅಲ್ಲಿ ಜನರೇಷನ್ಗಳು ಚೇಂಜ್ ಆಗುತ್ತೆ, ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ವಿ ಹ್ಯಾವ್ ಟು ಅಡಾಪ್ಟ್ ಅಕಾರ್ಡಿಂಗ್ಲಿ. ಏನ್ ಅಲ್ಲೋ ಗುಡ್ಸ್ಕೊಂಡ್ ಬರೋದು ಆ ತರ ಎಲ್ಲ ವಿ ಕೆನಾಟ್ ಥಿಂಕ್ ಓವರ್ ಅಲ್ವಾ. ಫಸ್ಟ್ ಎಲ್ಲ ಅಡಿಗೆ ಮಾಡ್ಕೊಂಡು ಮನೇಲೇ ತಿಂತಿದ್ವಿ, ಈಗ ಹೋಟೆಲ್, ರೆಸ್ಟೋರೆಂಟ್, ವೀಕ್ಲಿ ಒನ್ಸ್ ಔಟ್ ಅಂತೆಲ್ಲ ಹೋಗೋದು. ಜನರೇಷನ್ ಅಪ್ಡೇಟ್ ಆಗ್ತಾ ಇರುತ್ತೆ. ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದೆಮ್. ಆಕ್ಚುಲಿ ಮೇಲಲ್ಲಿ ಇಷ್ಟು ಫ್ರೀ ಸಿಕ್ಕಿದೇನು ಅಂದ್ರೆ, ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಿ ಬರ್ತೀನಿ ಅಂತ ಮೇಲಕ್ಕೆ ಬಂದೆ ನನ್ನ ಲಿಫ್ಟ್ ಅಲ್ಲಿ. ನಮ್ ಕ್ಯಾಮ್ರಾಮೆನು ನನ್ನ ಹಿಂದೆನೆ ಬಂದ್ರು, ಒಂದು 5 ಮಿನಿಟ್ಸ್ ಮಾತಾಡಿ ವ್ಲಾಗ್ ಲೆಂತಿ ಆಗ್ಲಿ ಅಂತ. ಬಟ್ ಅವಳು ಹೇಳಿದ್ಲು ಅಂತ ನಾನು ಈ ತರ ಮಾತಾಡ್ತಿಲ್ಲ. ಮಾತು ಸ್ಟಾರ್ಟ್ ಆಗ್ಬಿಟ್ರೆ ನಂಗೆ ಟೈಮ್ ಇತ್ತು ಅಂದ್ರೆ ಐ ವಿಲ್ ಗೆಟ್ ಲಾಟ್ ಆಫ್ ಟಾಪಿಕ್ಸ್. ನಾನು ಆಕ್ಚುಲಿ 10th ಮ್ಯಾಥ್ಸ್ ಟೀಚರ್, 8 ಇಯರ್ಸ್ ಮ್ಯಾಥ್ಸ್ ತಗೊಂಡಿದ್ದೆ. ಸೊ ಅದು ಮಾತನ್ನೋದು ಬಂದ್ಬಿಟ್ಟಿದೆ. ಇಟ್ ವಿಲ್ ಗೋ ಅಕಾರ್ಡಿಂಗ್ ಟು ದ ಫ್ಲೋ. ಸೊ ಕೆಳಗಡೆ ಜನ ಬಂದಿದ್ದಾರೆ ಅನ್ಸುತ್ತೆ, ನನ್ನ ಮಗಳು ಫೋನ್ ಮಾಡ್ತಾ ಇದ್ದಾಳೆ. ಕಂಟಿನ್ಯೂ ಮಾಡ್ತೀನಿ, ಇದೇ ತರ ಟಿಪ್ಸ್ ಎಲ್ಲ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಬೆಳಗ್ಗೆಯಿಂದ ಆನ್ಲೈನ್ ಅಲ್ಲಿ ತುಂಬಾ ಜನ ವಿಡಿಯೋ ಪೇಮೆಂಟ್ ಮಾಡ್ಕೊಂಡಿದ್ದೀರಿ, ಕೆಲವೊಬ್ರು ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀರಿ. ಖಂಡಿತ ಫೋನ್ ನ ನೋಡಿ ಅದೆಲ್ಲ ನೋಟ್ ಮಾಡ್ಕೊಳಕ್ ಟೈಮ್ ಇಲ್ಲ,
ಯಾಕಂದ್ರೆ ಮೇಳಾಗೆ ತುಂಬಾ ದೂರದಿಂದ ಬಂದಿರೋದ್ರಿಂದ ಅವ್ರನ್ನ ಮಾತಾಡ್ಸಿ ಅವ್ರಿಗೇನ್ ಐಟಮ್ಸ್ ಕೊಡ್ಬೇಕು ಅದೇ ಫಸ್ಟ್ ಪ್ರಿಫರೆನ್ಸ್. ಇವತ್ ಗ್ರೇಟ್ ಸುದ್ದಿ ಏನು ಅಂದ್ರೆ ನಮ್ ಟೀಮ್ ಅವರು ಫ್ರೀ ಆದಾಗ 3 ಸೆಟ್ಸ್ ಕೈಕಾಲ್ ಹೊಲ್ದು ಅದಕ್ಕೆ ಲೇಸ್ ಹಾಕಿ ಪೇಂಟ್ ಹಾಕಿ ಇಟ್ಟಿದ್ದಾರೆ. ಸೊ ಸಾಯಂಕಾಲ ಯಾರ 3 ಜನ ಬಂದ್ರೆ ಅವ್ರಿಗೆ ಕೈಕಾಲ್ ಕೂಡ ಸಿಗುತ್ತೆ. ಇವತ್ತು ಡ್ಯೂ ಹಾಕದೆ ಕಳ್ಸಿದ್ ಫಸ್ಟ್ ಮೇಳ ಇದು ಅಂತ ಮಾಡ್ಕೋಬೇಕು ಅಂತ ನಮ್ ಟೀಮ್ ಅವರೆಲ್ಲ. ಯಾಕಂದ್ರೆ ಫಸ್ಟ್ ಮೇಳಲ್ಲಿ 42 ಪೀಸಸ್ ಡ್ಯೂ ಹಾಕಿ ಕಳ್ಸಿದ್ವಿ, ಸೆಕೆಂಡ್ ಮೇಳಲ್ಲಿ 36 ಮೆಂಬರ್ಸ್ಗೆ ಡ್ಯೂ ಹಾಕಿ ಕಳ್ಸಿದ್ವಿ. ಇವತ್ತು ಇನ್ನೂ ಸ್ಟಾಕ್ 3 ಪೀಸ್ ಇದೆ. ಅದಲ್ದೆ ಈಗ ನಮ್ ಟೀಮ್ ಅವ್ರು ಬೆಳಗ್ಗೆಯಿಂದ ಹೊಲ್ದಿದ್ದನ್ನ ಪೇಂಟ್ ಹಾಕಿ ನಮ್ ಶಿರೀಷಾ ಪೇಂಟ್ ಮಾಡಿದ್ಲು, ಪ್ರೇಮ ಹೋಲದ್ಲು, ಶಿಲ್ಪ ಅವ್ರ ಹೆಲ್ಪ್ ಮಾಡಿದ್ರು. ಸೊ ನಿಜ ಗ್ರೇಟ್ ಅನ್ಸ್ಬಿಡ್ತು. ಇಲ್ಲಿ ರಶ್ ಇದ್ದಾಗ ಇಲ್ಲಿ ಬಂದ್ ನೋಡ್ಕೊಳ್ಳೋರು, ರಶ್ ಇಲ್ದಿದಾಗ ಒಳಗ್ ಹೋಗ್ ಮಾಡೋರು, 3 ಸೆಟ್ಸ್ ಮಾಡೋದ್ರೆ ಸುಮ್ನೆ ಅಲ್ಲ. ಎಷ್ಟು ನನ್ ಟೀಮ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ಐ ಫೀಲ್ ಸೋ ಹ್ಯಾಪಿ. ಸೊ ಸಾಯಂಕಾಲ ಇದು ಅವ್ರ ಏನ್ ಅಂತ ಇದ್ರು ಅಂದ್ರೆ ಮ್ಯಾಮ್ ಇವತ್ತು ಒಬ್ರಿಗೂ ಡ್ಯೂ ಹಾಕ್ದೆ ಕಳಿಸ್ಬೇಕು ಮ್ಯಾಮ್ ಕೈಕಾಲ್ ತಗೊಳ್ಳೋರ್ಗೆಲ್ಲ ಅಂತ ಹೇಳ್ತಿದ್ರು. ಐ ಆಲ್ಸೋ ವಿಶ್ ಆಲ್ಮೈಟಿ ದ ಸೇಮ್. ಮಳೆ ಬಂದಿರೋದ್ರಿಂದ ಈಗ ಮೋಸ್ಟ್ಲಿ ಇನ್ನೊಂದ್ ಅರ್ಧ ಮುಕ್ಕಾಲ್ ಅವರ್ ಜನ ಯಾರು ಇರೋದಿಲ್ಲ, ಬಟ್ ಬರ್ಲೇಬೇಕು ಅಂತಿರೋರು ಕಾರಲ್ಲಾದ್ರೂ ಬಂದೇ ಬರ್ತಾರೆ. ಸೊ ಇನ್ನೊಂದ್ 5 ಪೀಸ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ರೆಡಿ ಇದೆ. ಸೊ ನಂಗಂತೂ ಖುಷಿ, ಡ್ಯೂ ಹಾಕ್ದೆ ಕಳಿಸ್ಬಿಟ್ರೆ ಇವತ್ತು. ಅದನ್ನ ನಿಮ್ಗೆ ನೈಟ್ ಅಷ್ಟದಲ್ಲಿ ಡ್ಯೂ ಹಾಕ್ತೀನಾ ಇಲ್ವಾ ಅಂತ ಹೇಳ್ತೀನಿ. ಮತ್ತೆ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಗ್ಲಿ, ರೆಗ್ಯುಲರ್ ವಿತೌಟ್ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಗ್ಲಿ, ಕೌಚ ಸೆಟ್ ಆಗ್ಲಿ, ಕೊಳ್ವೆ ಸೆಟ್ ಆಗ್ಲಿ, ಥ್ಯಾಂಕ್ ಯು. ನಾನು ಆರ್ಡರ್ ತಗೊಂತಾ ಇದ್ದೀನಿ, ಆದ್ರೆ 1 ವಾರ ಟೈಮ್. ಅರ್ಜೆಂಟ್ ಮಾಡಂಗಿಲ್ಲ, ಖಂಡಿತ ಹಬ್ಬಕ್ಕೆ ನಿಮ್ಗೆ ತೊಂದರೆ ಆಗ್ದಿರಂಗೆ 1-2 ದಿನ ಮುಂಚೆನೆ ಕೊಡ್ತೀನಿ. ಅರ್ಜೆಂಟ್ ಮಾಡಲ್ಲ ಅನ್ನೋದಾದ್ರೆ ನೀವು ಪೇ ಮಾಡಿ ಬುಕ್ ಮಾಡ್ಕೋಬಹುದು. 20 ಜನಕ್ಕೆ ಆರ್ಡರ್ಸ್ ತಗೋತೀವಿ, ಯಾಕಂದ್ರೆ ಮೇಳದೇನು ಡ್ಯೂ ಇಲ್ದಿರೋದ್ರಿಂದ ಹೊಸದಾಗಿ 20 ಆರ್ಡರ್ಸ್ ನಾವು ಖಂಡಿತ ತಗೋಬಹುದು. ಇದನ್ನ ನೋಡ್ತಿರೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನೋಡಿ ತಿರ್ಗಾ ನೆಕ್ಸ್ಟ್ ಥರ್ಸ್ಡೇ ಫ್ರೈಡೆ ಬುಕ್ ಮಾಡ್ಕೊಂಡ್ರೆ ಆಮೇಲೆ ಹಬ್ಬ ತುಂಬಾ ಹತ್ರ ಆಗ್ಬಿಡತ್ತೆ. ಸೊ ಆಲ್ಮೋಸ್ಟ್ ಮಂಡೇ ಟ್ಯೂಸ್ಡೇ ಬುಕ್ ಮಾಡ್ಕೊಂಡ್ರೆ ಒಂದ್ 10-20 ತನಕ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನ ಆರ್ಡರ್ ತಗೊಳ್ಳೋಣ ಅಂತ ಇದೀವಿ. ನೋಡಿ ನೆನೆ ಮೇಳಾಗ್ ಬಂದಿರೋರೊಬ್ರು ಈ 2 ಸ್ಟೆಪ್ಸ್ ಸ್ಟ್ಯಾಂಡ್ ನ ಬುಕ್ ಮಾಡ್ಕೊಂಡಿದ್ದಾರೆ ಆಯ್ತಾ. ಕ್ಯಾಶ್ ಪೇ ಮಾಡಿ ಐಟಮು ತಗೊಂಡಿದ್ದಾರೆ. ಇದು ಅಮೌಂಟ್ ತಗೊಂಡಿರೋದು ಬಂದು ಪೇರ್ಗೆ. ಅವರು ಸಿಂಗಲ್ ಪೀಸ್ ತಗೊಂಡೋಗಿದ್ದೀರಾ, ದಯವಿಟ್ಟು ನಿಮ್ ಪೇರ್ ಇಲ್ಲೇ ಇದೆ, ಯಾರು ಅಂತ ನೀವೇ ನೋಡಿ ಯೂಟ್ಯೂಬ್ ವಿಡಿಯೋಲಿ ಬಂದು ನಿಮ್ ಪೇರ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇದು ಯಾವಾಗ ಗೊತ್ತಾಯ್ತು ಅಂದ್ರೆ ಇನ್ನೊಂದ್ ಕಸ್ಟಮರ್ ಇದೇ ಪೇರ್ ಬೇಕು ಅಂತ ಗೊತ್ತಾಯ್ತು. ಸೊ ಯಾರು ತಗೊಂಡಿದ್ದೀರಾ ದಯವಿಟ್ಟು ಬನ್ನಿ, ನಿಮ್ ಪೀಸ್ ನ ರಿಸರ್ವ್ ಮಾಡಿ ಇಟ್ಟಿರ್ತೀನಿ, ತಗೊಂಡ್ ಹೋಗ್ಬೋದು. ಓಕೆ, ಇನ್ ಕೇಸ್ ನನ್ ಟೈಮ್ ಸಿಕ್ಕಿ ಫ್ರೀ ಆದ್ರೆ ಖಂಡಿತ ನೆನ್ನೆ ಬಿಲ್ ಕಾಪಿಗಳನ್ನೆಲ್ಲ ತೆಗೆದು ನಾನು ನಿಮ್ಗೆ ಕಾಲ್ ಮಾಡಕ್ ಟ್ರೈ ಮಾಡ್ತೀನಿ. ಬಟ್ ಬಿಟ್ಟು ಹೋಗಿರೋರು ದಯವಿಟ್ಟು ಬಂದು ತಗೊಂಡ್ ಹೋಗಿ. ಆಲ್ಮೋಸ್ಟ್ ಇವತ್ತು ನೆನ್ನೆ ಅಷ್ಟು ಕ್ರೌಡ್ ಫಾರ್ಮ್ ಆಗಿಲ್ಲ, ಮೇ ಬಿ ಸಂಡೇ ಅಂತ ಇರ್ಬೋದು. ಒಂದು ಎಲ್ಲಿ ಖಾಲಿ ಆಗ್ಬಿಡತ್ತೋ ಅಂತ ನೆನ್ನೆ ಫುಲ್ ಗಡಿಬಿಡಿಯಿಂದ ಎಲ್ಲರೂ ತುಂಬಾ ಜನ ಬಂದಿದ್ರು. ಖುಷಿ ಏನು ಅಂದ್ರೆ ಈ ಸತಿ ಮೇಳಲ್ಲಿ ಯಾರಿಗೂ ಡ್ಯೂ ಹಾಕಿ ಕಳ್ಸಿಲ್ಲ, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೊನೆವರೆಗೂ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಜುವೆಲ್ಸ್ ಹೆಂಗಾಯ್ತು ಪುಟ? ಸೊ ಜುವೆಲ್ರಿನೂ ಚೆನ್ನಾಗಾಗಿದೆ. ಆಲ್ಮೋಸ್ಟ್ ಎಲ್ಲಾ ಐಟಮ್ಸು ಸೋಲ್ಡ್ ಆಯ್ತು. ಬಂಪರ್ ಆಗಿ ಆಗಿದ್ದು ಅಂದ್ರೆ ಪಾತ್ರೆ, ಲೋಯರ್ ವೆಸಲ್. ನನ್ಗಂತೂ ಪ್ರತಿ ಬಿಲ್ ಅಲ್ಲೂ ಲೋಯರ್ ವೆಸಲ್ ಆಡ್ ಆಗ್ತಾ ಇತ್ತು. ಬನ್ನಿ ಮ್ಯಾಮ್. ಸೊ ಅಫ್ಕೋರ್ಸ್ ಲೋಟಸ್ಗೂ ಡಿಮ್ಯಾಂಡ್ ಇತ್ತು, ಮತ್ತೆ ಫೇಸಸ್ ಆಸ್ ಯೂಶಲಿ ಫೇಸಸ್ ತುಂಬಾ ಜನ ತಗೊಂಡ್ರು. ಶಂಕುಚಕ್ರ ನೆನ್ನೆ ಯೂಟ್ಯೂಬ್ ನೆನ್ನೆ ಯೂಟ್ಯೂಬ್ ನೋಡಿ ಶಂಕುಚಕ್ರನು ತುಂಬಾ ಜನ ತಗೊಂಡಿದ್ದಾರೆ. ನಿನ್ ಕ್ಯಾಮ್ರಾ ಹಂಗಿಟ್ಕೊಂಡ್ರೆ ನಿಂಗ್ ನೋಡ್ಲಾ? ಸೊ ಈಗ ಪುನಃ ಕ್ರೌಡ್ ಫಾರ್ಮ್ ಆಗ್ತಿದೆ. ವಿ ಆಲ್ ಹ್ಯಾಡ್ ಅ ಟೀ ಬ್ರೇಕ್. ನಮಗೂ ಎಲ್ಲ ಮೈಂಡ್ ಫ್ರೆಶ್ ಆಯ್ತು. ಕಲಾ ಅವ್ರು ಜಾಯಿನ್ ಆದ್ರು ಈಗ ನಮ್ ಟೀಮ್ ಅಲ್ಲಿ. ಹಾಯ್ ಕಲಾ ಅವರು ಪಾಪ ಬೆಳಗ್ಗೆನೆ ಬರ್ತಿದ್ರು, ಅವ್ರ ದೇವಸ್ಥಾನಕ್ಕೆ ಹೋಗಿದ್ರಿಂದ ಲೇಟ್ ಆಯ್ತು. ಕಲಾ ಅವರು ಎಂಡ್ ಪಾರ್ಟಿಗಾರು ಸೇರ್ಲೇಬೇಕು ನಮ್ ಟೀಮ್ ನ. ಇದು ನನ್ ತಂಗಿ, ಅವಳು ಈಗ ಬಂದಿದ್ದಾಳೆ ಮಕ್ಕಳನ್ನ ಕರ್ಕೊಂಡು ಹೋಗೋದಿಕ್ಕೆ, ಹೊಡಿಯಕ್ಕೆ ಬಂದಿರೋದು. ಮೇನ್ ಆಕ್ಚುಲಿ ನಮ್ ಭುವನ್ ಸಂಜು ತುಂಬಾ ಹೆಲ್ಪ್ ಮಾಡಿದ್ರು ಮೇಳಲ್ಲಿ. ಆಕ್ಚುಲಿ ಸ್ಟಾಫ್ ಗಳು ಬಿಸಿ ಇದ್ದಿದ್ರಿಂದ ಭುವನ್ ಸಂಜು ಇಬ್ರು ಹೆಲ್ಪ್ ಮಾಡಿದ್ರು. ಸೊ ಕರ್ಕೊಂಡು ಹೋಗಿ ಬಂದಿದ್ದಾಳೆ. ಒಂದ್ ರೌಂಡ್ ಎಲ್ಲಾ ಟೇಬಲ್ ಅಲ್ಲೂ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ಲು. ಕರೆಕ್ಟಾ? ಹೆಂಗ್ ಅನ್ಸ್ತು? ನನಗ್ ತುಂಬಾ ಖುಷಿ. ನಮ್ಮ ಅಕ್ಕ ಇದನ್ನ ಯಾವಾಗ್ಲೂ ಮಾಡೋದ್ರಿಂದ, ಮತ್ತೆ ಅವ್ಳು ತುಂಬಾ ಸ್ಪೋರ್ಟಿವ್. ನನ್ಗೆ ಯಾರೇ ಸಿಕ್ಕಿದ್ರು ನಿಮ್ಮ ಅಕ್ಕದು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದೀನಿ, ಎಷ್ಟು ಬ್ಯುಸಿ ಆಗಿರ್ತಾರೆ ಅಂತ ಅನ್ನೋದಕ್ಕೂ ಅವಳು ನನಗೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟು ಕೊಡ್ತಾಳೆ ಅವಳು. ಖಂಡಿತ ನನಗೆ ಅಕ್ಕ ಆಗಿ ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡಿದ್ರು ಶಿಲ್ಪಿ ಅವೈಲಬಲ್, ಆ ತರ ಒಂದ್ ಅಕ್ಕ ನಂಗೆ ಸಿಕ್ಕಿರೋದು. ಅವಳು ಎಷ್ಟೇ ಬ್ಯುಸಿ ಆಗಿದ್ರು ನಂಗೆ ಟೈಮ್ ಕೊಡ್ತಾಳೆ. ಮತ್ತೆ ಅವಳು ಮಾಡೋ ಕೆಲ್ಸಕ್ಕೆ ನನಗ್ ತುಂಬಾ ಹೆಮ್ಮೆ ಇದೆ. ಅವಳು ಎಲ್ಲಾರಿಗೂ ಜಾಬ್ ಕೊಟ್ಟು ಇದನ್ನೆಲ್ಲ ಪೇಶನ್ಸ್ ಅಲ್ಲಿ, ನಿಜ ಇದು ತುಂಬಾ ಕಷ್ಟದ ಕೆಲ್ಸ. ಪ್ರತಿಯೊಂದು ನೋಟ್ ಡೌನ್ ಮಾಡೋದಾಗ್ಲಿ, ತರ್ಸೋದಾಗ್ಲಿ, ಇದು ಯಾವ್ದು ಸಿಂಪಲ್ ಕೆಲ್ಸ ಅಲ್ಲ. ಇದು ಹಿಂದಿನ ವರ್ಕ್ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ನಂಗೆ ಖುಷಿ ಆಗುತ್ತೆ ಅಕ್ಕಂದು. ಬಟ್ ಇದ್ರಲ್ಲಿ ಏನು ಅಂತಂದ್ರೆ ನಾನು ಒಂದೇ 1% ಅವಳು ಇಷ್ಟು ಕ್ಲಾಸ್ ಮಾಡಿ ನಾನು ಒಂಚೂರು ಕಲ್ತಿಲ್ಲ.
ಲಕ್ಷ್ಮಿಗ್ ಸೀರೆ ಉಡ್ಸಕ್ಕೂ ಬರಲ್ಲ. ಮೋಸ್ಟ್ಲಿ ದೇವ್ರು ನಿನ್ ಅಕ್ಕ ಇದ್ದಾಳೆ ಉಡ್ಸ್ಕೊಡ್ತಾಳೆ ವರ್ಷ ವರ್ಷ ಆರಾಮಾಗಿರು ಅಂತ ಪ್ಲಸ್ ಮಾಡ್ಬಿಟ್ಟಿದ್ರೆ ಅದಕ್ಕೆ ನಾನು ಉಡ್ಸಲ್ಲ. ಇವಳಿಗೆ ಪ್ರತಿ ಕ್ಲಾಸ್ಗೂ ಫ್ರೀ ಎಂಟ್ರಿ ಇರುತ್ತೆ. ಬಟ್ ನೀನ್ 100 ಸತಿ ಹೇಳ್ಕೊಟ್ರು ನಾನ್ ಕಲಿಯಲ್ಲ, ನೀನೇ ಉಡ್ಸ್ಕೊಡ್ಬೇಕು ಅಂತ ಅವಳು ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಕರೆಕ್ಟಾ? ಬೈದಿರೋದಕ್ಕೆ ಯಾವಾಗ ಮೈಂಡ್ ಮಾಡ್ತೀನೋ ನೋಡೋಣ. ಶಿಲ್ಪಾ, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹೆಂಗಿದೆ? ನಾನ್ ಇವತ್ ಕೂಡ ನಾನು ಈ ಸಲ ಬೆಳ್ದಾನೆ ಬಿಡು ಸಾಕು ಬಿಡು ಅಂತ ಅನ್ಕೊಂಡ್ರೆ ಏನ್ ಈ ಸಲ ನೆಕ್ಸ್ಟ್ ಕೆಲ್ಸ ಮಾಡು ಅನ್ನಂಗ್ ಆಗೋಗ್ಬಿಟ್ಟಿದೆಲ್ಲ 28 ಬರ್ದಿಟ್ಕೊಂಬಿಡಿ, ಆಮೇಲೆ ಏನಿದ್ರು ರಜಾ ತಗೋಬೇಕು. ಸೊ ಏನ್ ಖುಷಿ ಗೊತ್ತಾ, ಈ ಸತಿ ಡ್ಯೂ ಹಾಕೊಟ್ಟಿಲ್ಲ. ಇವತ್ತು ಬೆಳಗ್ಗೆನು ನಾನು ಹೇಳದ್ನಲ್ಲ 3 ಸೆಟ್ಸ್ ನ ಮಾಡಿ ಲೇಸ್ ಹಾಕಿ ಪೇಂಟ್ ಮಾಡ್ಸಿದಾರೆ. ಇವತ್ತು ಕೂಡ ವರ್ಕ್ ಮಾಡಿದ್ವಿ, ನಾವು ವರ್ಕ್ ಮಾಡಿ ಮೇಳ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಸೊ 28 ವರೆಗೂ ಕಂಟಿನ್ಯೂಸ್ ವರ್ಕ್ ನಡೀತಾ ಇರುತ್ತೆ. 28 ಬೇಕಿರೋರು ಖಂಡಿತ ಬುಕ್ ಮಾಡ್ಕೊಳ್ಳಿ, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾಡ್ಕೊಡಿ. ಆಲ್ಮೋಸ್ಟ್ 6:20 ಆಗಿದೆ. ಇನ್ 1.5 ಅವರ್ 1.25 ಅವರ್ ಇದೆ ಮೇಳ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು, ಮಧ್ಯ ಮಳೆ ಬಂದಿತ್ತು, ಅಥವಾ ಇನ್ನ ಒಂದು ಮೇಡಮ್ ಹತ್ರ ಐಟಮ್ಸ್ ಖಾಲಿ ಆಗ್ಬಿಡುತ್ತೆ ಅಂತ ನಿನ್ನೆ ತುಂಬಾ ಜನ ಬಂದಿರೋದು ಇದಾರೆ. ಅದಲ್ದೆ ಬುಧವಾರ, ಸೊ ಮಂಗಳವಾರ ಮತ್ತೆ ಬುಧವಾರ ಯಾರ್ಯಾರು ಸ್ಲಾಟ್ಸ್ ಬುಕ್ ಮಾಡ್ಕೊಂಡಿದ್ದೀರಿ 30 ಜನ, 15 ಡೇಸ್, 15 ಮೆಂಬರ್ಸ್ ಟ್ಯೂಸ್ಡೇಗೆ, 15 ಮೆಂಬರ್ಸ್ ವೆಡ್ನೆಸ್ಡೇಗೆ, ಎಲ್ಲರಿಗೂ ನಾನು ಮೆಸೇಜ್ ಹಾಕಿದೀನಿ ನಿನ್ನೆ ನೈಟ್. ಮೇ ಬಿ ಪ್ರೊಬೆಬ್ಲಿ 4 o'clock ಅಲ್ಲಿ ಮಾಡಿದ್ದೆ ಅನ್ಸುತ್ತೆ ಎಲ್ಲರಿಗೂ. ದಯವಿಟ್ಟು ನಾನು ಏನ್ ಲಿಸ್ಟ್ ಕಳ್ಸಿದ್ನೋ ಆ 7ರಿಂದ 8 ಐಟಮ್ಸ್ ತಗೊಂಡ್ ಬರ್ಬೋದು. ಅದ್ರಲ್ಲಿ ಏನಾದ್ರೂ ನಿಮ್ ಹತ್ರ ಮಣೆ ಇಲ್ಲ, ಪಾತ್ರೆ ಇಲ್ಲ ಅಂತಂದ್ರೆ ಅದನ್ನ ಇಲ್ಲೇ ನೀವು ಕೊಡ್ಲಿಕ್ಕೆ ಬಂದಾಗ ತಗೋಬಹುದು. ಅವೆರಡಕ್ಕೆ ಡಿಮ್ಯಾಂಡ್ ಇಲ್ಲ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾತ್ರ ಸಿಗೋದಿಲ್ಲ. ಸೊ ಮಿಕ್ಕಿದ ಎಲ್ಲಾ ಐಟಮು ಮತ್ತೆ ಅಕ್ಕಿ 7ರಿಂದ 8 kg ವರೆಗೂ ಅಪ್ರಾಕ್ಸ್ ಬೇಕಾಗುತ್ತೆ 2 ಪಾತ್ರೆಗೂ ಫುಲ್ ಆಗುವಷ್ಟು. ಆ 8 ಐಟಮ್ ನ 30 ಜನನು ತಂದ್ಕೊಡ್ಬೇಕು. ನಾನು ಈಗಾಗ್ಲೇ 30 ಜನಕ್ಕೂ ರ್ಯಾಂಡಮ್ ಆಗಿ ಮೆಸೇಜ್ ಹಾಕಿದೀನಿ ಕ್ಲಿಯರ್ ಆಗಿ. ತುಂಬಾ ಜನ ರೆಸ್ಪಾಂಡ್ ಬ್ಯಾಕ್ ಮಾಡಿದಿರಿ. ಅಂದ್ರೂ ಇದೊಂದು ಮಾಸ್ ಮೀಡಿಯಾ ಇರೋದ್ರಿಂದ ಇದ್ರಲ್ಲೂ ಇನ್ನೊಮ್ಮೆ ಹೇಳ್ತಾ ಇದೀನಿ, ಪಾತ್ರೆಗಳು ಮಣೆ ಬೇಕು ಅಂದ್ರೆ ಸಿಗತ್ತೆ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾತ್ರ ಖಂಡಿತ ಸಿಗಲ್ಲ. ನೀವು ಹೊರಗಡೆ ಎಲ್ಲಾರು ತಗೊಂಡ್ಬಂದ್ ಕೊಟ್ರೆ ಉಡ್ಸ್ಕೊಡ್ತೀನಿ. ತೋಮಾಲೆನೂ ಅಷ್ಟೇ, ಇನ್ನ ಲಾಸ್ಟ್ 5 ಪೀಸಸ್ ಇದಾವೆ, ಮೇಳಲ್ಲಿ ಬರೋರಿಗೆ ಸಿಗತ್ತೆ. ನಾಳೆ ಪೋಟ್ರ್ ಬುಕ್ ಮಾಡ್ತೀನಿ, ಡೊನ್ಸೋ ಬುಕ್ ಮಾಡ್ತೀನಿ ಅನ್ನೋರು ಯಾರಿಗೂ ತೋಮಾಲೆ ಸಿಗೋದಿಲ್ಲ. ತೋಮಾಲೆ ಮಾಡ್ಸಕ್ಕೂ ಆಗಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ. ಟುಡೇ ಮೇಳ ವಾಸ್ ಅನ್ ಆವರೇಜ್ ಹಿಟ್, ಬಟ್ ಬಂದಿದ್ರು ಒಬ್ರಾದ್ಮೇಲೆ ಬಂದಿದ್ರು. ನಿನ್ನೆ ತುಂಬಾ ಕ್ರೌಡ್ ಆಗಿತ್ತು, ಇವತ್ತು ಇಟ್ ವಾಸ್ ಅನ್ ಆವರೇಜ್. ಇವತ್ತು ಮೇಳ ಎಂಡಿಂಗ್ ಸ್ಟೇಜ್ ಬಂದಿದ್ದೀವಿ. ಇವಾಗ್ಲೂ ಆಲ್ಮೋಸ್ಟ್ ಜನ ಇದಾರೆ. ಇವಾಗ್ಲೂ ನಿನ್ನೆ ನಾನು ಒಂದು ಕಾಂಬೋ ಸೆಟ್ ಫಾರ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಹಾಕಿದ್ದೆ. ಅದಾದ್ಮೇಲೆ ನಂಗೆ ವಾಟ್ಸ್ಆಪ್ ತುಂಬಾ ಮೆಸೇಜಸ್ ಬರ್ತಿತ್ತು, ಮ್ಯಾಮ್ ಅದ್ ದೇವ್ರ ಮೇಲೆ ಹಾಕಿದ್ರೆ ಹೇಗ್ ಕಾಣಿಸುತ್ತೆ ತೋರಿಸಿ ಅಂತ. ಯೂಶಲಿ ರೆಡ್ಗೆ ರೆಡ್ ಕಾಂಬೋ ಮಾಡಿ, ಮತ್ತೆ ಗ್ರೀನ್ಗೆ ಗ್ರೀನ್ ಕಾಂಬೋ ಇದೆ. ಸೊ ಅದು ದೇವ್ರ ಮೇಲೆ ಈ ತರ ಕಾಣಿಸುತ್ತೆ ನೋಡಿ. ಸೊ ಹಬ್ಬಕ್ಕೆ ಯಾರ ಕಾಂಬೋ ಸೆಟ್ಸ್ ಬುಕ್ ಮಾಡ್ಕೋಬೇಕಂತಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಕಳಿಸಿ. ಆಲ್ಮೋಸ್ಟ್ ಕಮ್ ಟು ದ ಎಂಡ್ ಆಫ್ ದ ಮೇಳ. ವೈಂಡಿಂಗ್ ಟೈಮ್ ಬಂದಿದೀವಿ. ವೈಂಡಿಂಗ್ ಟೈಮ್ ಅಲ್ಲೂ ಕೆಲವರು ಬರ್ತಾ ಇದಾರೆ. ಮಳೆ ಕೈ ಕೊಟ್ಟಿರೋದ್ರಿಂದ ಪಾಪ ದೂರದಿಂದ ಬರೋರು ಡಿಲೇ ಆಗಿದೆ. ಸೊ ಮೇ ಬಿ ನಾವು ಈಗ ಪ್ಯಾಕಿಂಗ್ ಕೂಡ ಮಾಡ್ಲೇಬೇಕು ಇವತ್ತು, ಯಾಕಂದ್ರೆ ನಾಳೆ ನಿಮ್ಗೆಲ್ಲ ಗೊತ್ತಿರೋದ್ರಿಂದ 15 ಜನ ಐಟಮ್ಸ್ ತಂದು ಕೊಡ್ತಾರೆ. ಅದನ್ನೆಲ್ಲ ಇಲ್ಲಿ ಟೇಬಲ್ ಖಾಲಿ ಮಾಡಿ ಇಟ್ಕೊಂಡ್ರೆ ನಾವು ಜೋಡ್ಸಕ್ ಆಗೋದು. ಸೊ ವಿ ವಿಲ್ ವೈಂಡ್ ಅಪ್ ಟುಡೇ. 10 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ ಎಲ್ಲಾನು ತಿರ್ಗಾ ಪ್ಯಾಕ್ ಮಾಡ್ಲೇಬೇಕು. ನಾಳೆ ತಿರ್ಗಾ ಹೊಸ ಕೆಲಸ ಸ್ಟಾರ್ಟ್ ಆಗುತ್ತೆ, ದೇವ್ರಿಗೆ ಸೀರೆ ಉಡ್ಸೋದು. ಕೊಮ್ಮನವರೇ ಪ್ಯಾಕ್ ಮಾಡ್ತಾ ಇದೀರಾ? ಓಕೆ, ಕಾಂಟ್ಯಾಕ್ಟ್ಸ್ ನಂಬರ್ಸ್ ಗಳು ತಗೊಂಡ್ರೆ ಯಾರ್ದಾದ್ರು? ಹೌದಾ? ಓಕೆ, ಡನ್. ಜಾಗದಲ್ಲಿ ಮೇಳ ಮಾಡಿಪ್ಪ ಅಂತ ಕೂಡ ಸಿಕ್ತಿರೋಂಗೆ ನಮ್ ಟೀಮ್ ಅವ್ರು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಯಾಕಂದ್ರೆ ನಾಳೆ ಇದೇ ಜಾಗದಲ್ಲಿ ದೇವ್ರಗಳಿಗೆ ಐಟಮ್ಸ್ ತಂದು ಕೊಡ್ತಾರೆ, ನಾವು ಉಡಿಸ್ಬೇಕು. ಸೊ ಅದಾದ್ಮೇಲೆ ನಮ್ ದರ್ಶನಿ ಒಂದೇ ಒಂದು ಗೇಮ್ ಆಡೋಣ, 5 minutes ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂದ್ರು. ಆಕ್ಚುಲಿ ನಮ್ ದೊಡ್ಡ ಮಗಳೆಲ್ಲ ಡ್ರೆಸ್ ಚೇಂಜೇ ಮಾಡ್ಬಿಟ್ಟಿದ್ರು, ಬಟ್ ಅಂದ್ರೂ ಆಡೋಣ ಒಂದ್ 5 ನಿಮಿಷ ಗೇಮ್, ಫ್ರೆಶ್ ಆಗ್ತೀವಿ ಅಂತ ಆಡ್ತಾ ಇದೀವಿ. ಎಲ್ಲಾರು ನೋಡಿ ಈ ಗೇಮ್ ಯಾವ ತರ ಇರುತ್ತೆ ಅಂತ. ಇದನ್ನ ಗ್ರೂಪ್ ಗೇಮ್ ಆಗಿ ನೀವೆಲ್ಲ ಯೂಸ್ ಕೂಡ ಮಾಡ್ಕೋಬಹುದು. ಫಸ್ಟ್ ಅವಳು ಒಂದ್ ಲೆಟರ್ ಹೇಳ್ತಾಳೆ. ಆ ಲೆಟರ್ ಇಂದ ನಮ್ ಕೈಗೆ ಏನ್ ಸಿಗುತ್ತೋ ಆ ವಸ್ತುನ ತಂದು ನಾವು ಕ್ಯಾಮ್ರಾಗೆ ತೋರಿಸ್ಬೇಕು ಅಥವಾ ಹರ್ಷು ಕೈಗೆ ಕೊಡ್ಬೇಕು. ಯಾರು ಫಸ್ಟ್ ಆ ವಸ್ತುನ ತಂದು ಕೊಡ್ತಾರೋ ಅವ್ರ ವಿನ್ನರ್. ಪೀನಾ ನಾನ್ ಕಟ್ಬಿಟ್ಟಿದ್ದೀನಿ. ಅರ್ಶು ಕೈ ಕೊಡ್ಬೇಕು.
ಸೌಂಡ್ ಜಾಸ್ತಿ ಇನ್ನೊಂದು ಇಲ್ಲ. ಲೆಟರ್ ಸೆಟ್ ಸಿ ಎಲ್ಲ ಎಸ್ ನಾನೇ ಸುಪ್ರೀತಾ ಬನ್ನಿ ನೆಕ್ಸ್ಟ್ ಇ ಇನ್ ಫ್ರಂಟ್ ಸುಪ್ರೀತಾ ಎಲ್ಲ ಓಕೆ ಲಾಸ್ಟ್ ಲೆಟರ್ ಲಾಸ್ಟ್ ಲೆಟರ್ ನಾನು ಒಂದು ತಂದ್ಬಿಟ್ಟಿಲ್ಲ ಅಕ್ಕ ಅಮ್ಮ ಎತ್ಕೊಂಡ್ ಬರ್ತಾರೆ ಹೇಳಕ್ಕ ಈಗ ಅಕ್ಕ ರೆಡಿ ಆಗೋರೆ ಎಲ್ಲ ನೆಕ್ಸ್ಟ್ ಎಂ ಮಂಜುಳ ಸೊ ವಿ ಹವ್ ಕಮ್ ಟು ದ ಎಂಡ್ ಆಫ್ ದ ಮೇಳ. ಎಂಡ್ ಆಫ್ ದ ಮೇಳಕ್ ಬಂದಾಗ ನಮ್ಗೆ ಇವತ್ತು ಇಷ್ಟು ದಿನ ಆದ್ಮೇಲೆ ಏನ್ ಗೊತ್ತಾಯ್ತು ಗೊತ್ತಾ, ಶ್ರೀನಿಕಾ ಕ್ರಿಯೇಷನ್ಸ್ ಅಲ್ಲಿ ಎಲ್ಲಾ ಭಾಷೆಯವರು ಇದೀವಿ ನೋಡಿ. ನಮ್ಮ ಶಿರೀಷಾ ಮತ್ತೆ ಶಿಲ್ಪಾ ಏನಿದಾರೋ ಅವ್ರು ಮರಾಠಿಯವರು, ನಾನು ಸುಪ್ರೀತಾ ಕನ್ನಡ ಮಾತಾಡೋದು, ಇವ್ರು ಬಂದು ಬೆಂಗಾಲಿ ಮಾತಾಡೋದು, ದೇವಿ ನೇಪಾಳಿ, ಅವರಿಬ್ರು ತೆಲುಗು. ಸೊ ಎಲ್ಲರೂ ನಮ್ ಭಾಷೆಲಿ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಈ ವಿಡಿಯೋ ಮಾಡ್ತಿದೀನಿ. ಹೇಳಪ್ಪ. ಸೌದಿ ಮೇಳ ಅಷ್ಟೇ ಥ್ಯಾಂಕ್ ಯು. ಎಲ್ಲರೂ ಮೇಳಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು. আপনারা সবাই মেলায় আসার জন্য অনেক ধন্যবাদ। ಕೊಡಿ. అందరూ వరమలక్ష్మి పండగకి వచ్చిన దానికి ధన్యవాదాలు. ಓಕೆ, ಸೊ ನಮ್ಗ್ ನಿಜ ಖುಷಿ ಆಗತ್ತೆ ಇಷ್ಟೆಲ್ಲಾ ಲ್ಯಾಂಗ್ವೇಜ್ ಇರೋರು ಒನ್ ರೂಫ್ ಅಂಡರ್ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಇಟ್ ಇಸ್ ವೆರಿ ಗ್ರೇಟ್. ಎಲ್ಲರೂ ಬಂದಿದ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಮೇಳ ಗ್ರ್ಯಾಂಡ್ ಸಕ್ಸಸ್. ಇದ್ರ ಮೂಲಕ ಇವತ್ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನಾಯ್ತು ಅಂತ ಎಲ್ಲ ನಾನು ಬ್ಲಾಗ್ ಅಲ್ಲಿ ತಿಳಿಸಿದೀನಿ. ಈ ಮೇಳನ ಗ್ರ್ಯಾಂಡ್ ಸಕ್ಸಸ್ ಮಾಡ್ದ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಮೂಲಕ ನಾನು ಈ ವಿಡಿಯೋನ ವೈಂಡ್ ಅಪ್ ಮಾಡ್ತಿದ್ದೀನಿ. ಇದೇ ತರ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ.